ಎವ್ರಿವನ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸಿನಿಮಾ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಏನೆಲ್ಲ ಸಿನಿ ಸುದ್ದಿಗಳು ಬಂದಿದ್ದಾವೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲ ಸುದ್ದಿ ಬರೋದಾದರೆ ಅಪ್ಪು ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಮತ್ತೆ ಬಂದ ಅಪ್ಪು. ನಿಮ್ಗೆ ಗೊತ್ತಿರೋಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಮಾರ್ಚ್ ತಿಂಗಳಲ್ಲಿ 50ನೇ ಹುಟ್ಟುಹಬ್ಬ ಕೂಡ ಆಚರಿಸ್ತಾ ಇದ್ದಾರೆ. ಅವರಿಗೆ ಸಿಹಿ ಸುದ್ದಿಯನ್ನು ಕೂಡ ಪತ್ನಿ ಅಪ್ಪು ಅವರ ಪತ್ನಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನ್ ಮೇಡಮ್ ಅವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಏನಂದರೆ ನಿಮ್ಗೆ ಗೊತ್ತಿರೋಗೆ ಅಪ್ಪು ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಕೂಡ ಆಗ್ತಾ ಇದೆ. 2002ರಲ್ಲಿ ಬಿಡುಗಡೆ ಆದ ಅಪ್ಪು ಸಿನಿಮಾ ಅಪ್ಪು ಸರ್ ಅವರ ಪ್ರಥಮ ಚಿತ್ರ ಆಗಿತ್ತು. ಇದರಿಂದ ಅದು ಫಿಲಮ್ ಬಂದ್ಬಿಟ್ಟು ಸೂಪರ್ ಕಮರ್ಷಿಯಲ್ ಹಿಟ್ ಆಯಿತು. ಅದೇ ರೀತಿ ಅಪ್ಪು ಅವರ ಜನಪ್ರಿಯತೆ ಕೂಡ ಹೆಚ್ಚಾಗಿತ್ತು. ಇದು ಮಾರ್ಚ್ 14ರಂದು ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಕೂಡ ಆಗ್ತಾ ಇದೆ. 4K ವರ್ಷನಲ್ಲಿ ಕೂಡ ಬರ್ತಾ ಇದೆ. ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಆಗಿದೆ. ಅಪ್ಪು ಅವರ 50ನೇ ಹುಟ್ಟಿದಬ್ಬದ ದಿನ ಮತ್ತೊಮ್ಮೆ ಅಪ್ಪು ಸಿನಿಮಾ ರಿಲೀಸ್ ಆಗೋದು ಅಭಿಮಾನಿಗಳಿಗೆ ಖುಷಿ ಆಗ್ತಾ ಇದೆ. ಅಭಿಮಾನಿಗಳು ಮಾರಿ ಹಬ್ಬ ವೇಟಿಂಗ್ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾವೆ. ಗುಡ್ ನ್ಯೂಸ್, ಮಾರ್ಚ್ 14ಕ್ಕೆ ಅಪ್ಪು ರಿಲೀಸ್ ಆಗ್ತಾ ಇದೆ. ಎಲ್ಲ ಕೂಡ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅಪ್ಪು ಫಿಲಮ್ ಕೂಡ ಯೂಟ್ಯೂಬಿಂದ ಕೂಡ ಡಿಲೀಟ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ರೀತಿ ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಫೈನಲಿ ಅಪ್ಪು ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೊಸ ರೆಕಾರ್ಡ್ ನೋಡ್ತಾ ಇದ್ದಾರೆ. ಎರಡನೇ ಅಪ್ಡೇಟ್ ನೋಡೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ KGF ನಂತರ ಯಶ್ ಅವರು ಪ್ಯಾನ್ ಇಂಡಿಯಾ ಅಲ್ಲ ಗ್ಲೋಬಲ್ ಸ್ಟಾರ್ ಆಗ್ತಾ ಇದ್ದಾರೆ. ಹೊಸ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಕೂಡ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಅಪ್ಡೇಟ್ ರೀಸೆಂಟಾಗಿ ಬಂದಿತ್ತು. ಏನಂದರೆ ಟಾಕ್ಸಿಕ್ದು ಕನ್ನಡ ಅದೇ ರೀತಿ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಏಕಕಾಲದಲ್ಲಿ ಶೂಟಿಂಗ್ ಕೂಡ ಮಾಡ್ತಾ ಇದ್ದು ಸುದ್ದಿ ಕೂಡ ಬರ್ತಾ ಇತ್ತು. ಅಟ್ ಎ ಟೈಮ್ ಬಂದ್ಬಿಟ್ಟು ಇದೇ ಮೊದಲ ಬಾರಿಗೆ 2 ಭಾಷೆಯಲ್ಲಿ ಕೂಡ ಚಿತ್ರೀಕರಣ ಆಗ್ತಿರೋ ನಮ್ಮ ಹೆಮ್ಮೆಯ ಸಿನಿಮಾ ಟಾಕ್ಸಿಕ್ ಆಗಿರುತ್ತೆ. ಇದು ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಅದೇ ರೀತಿ ಬೇರೆ ಭಾಷೆಗಳಲ್ಲಿ ಡಬ್ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಅಂದರೆ ಸಿನಿಮಾ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. RRR ಕೂಡ ಹೈಯೆಸ್ಟ್ ಇತ್ತು. ಅರೌಂಡ್ 350 crores RRR ಕೂಡ ಇತ್ತು. ಅದನ್ನು ರೀಚ್ ಮಾಡಿ ಅರೌಂಡ್ 375 to 400 crores ಸಿನಿಮಾ ಕೂಡ OTT ರೈಟ್ಸ್ ಸೇಲ್ ಆಗಿದೆ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಡಿಜಿಟಲ್ ರೈಟ್ಸ್ ಅದೇ ರೀತಿ OTT ರೈಟ್ಸ್ ಬಂದ್ಬಿಟ್ಟು ಅತಿ ಹೆಚ್ಚು ಮೊತ್ತಕ್ಕೆ ಹೋಗಿರೋ ಸಿನಿಮಾ ಬಂದ್ಬಿಟ್ಟು ನಂಬರ್ 1ನಲ್ಲಿ ಟಾಕ್ಸಿಕ್ ಸಿನಿಮಾ ಕೂಡ ಇದೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. RRR ಕೂಡ ಇತ್ತು. ಅರೌಂಡ್ 325 to 350 crores ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮೀಟ್ ಮಾಡಿ ಈಗ ಟಾಕ್ಸಿಕ್ ಸಿನಿಮಾ ಅರೌಂಡ್ 375 to 400 crores ಆಗಿ ಇಡೀ ಆಲ್ ಓವರ್ ಇಂಡಿಯಾದಲ್ಲೇ ಹೈಯೆಸ್ಟ್ ಜಾಸ್ತಿ ಮೊತ್ತಕ್ಕೆ ಸೇಲ್ ಆಗಿರೋ ಸಿನಿಮಾ ಬಂದ್ಬಿಟ್ಟು ಆ ಲಿಸ್ಟಲ್ಲಿ ಬಂದ್ಬಿಟ್ಟು ಟಾಕ್ಸಿಕ್ ಕೂಡ ಇದೆ. ಯಶ್ ಅವರು ಈ ರೀತಿ ಹೊಸ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ. ಬರೋಬ್ಬರಿ ಗ್ಲೋಬಲ್ ಬಾಕ್ಸ್ ಆಫೀಸಲ್ಲಿ ಹೊಸ ದಾಖಲೆ ಸೃಷ್ಟಿಸ್ಬೋದು ನಮ್ಮ ಟಾಕ್ಸಿಕ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. KGF ನಂತರ ಯಶ್ ಅವರು ಬೇರೆ ರೀತಿ ಚೇಂಜಸ್ ಆಗ್ತಾ ಇದ್ದಾರೆ. ಬೇರೆ ಲೆವೆಲ್ಗೆ ಸಿನಿಮಾಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಕೂಡ ಬರ್ತಾ ಇದೆ. ಸುದ್ದಿ ಬರೋದಾದರೆ ಹೈದರಾಬಾದಿನ ತೆಲುಗಿನ ಜನಪ್ರಿಯ ತೆಲುಗು ನಟ ಅದೇ ರೀತಿ ನಿರ್ದೇಶಕ ಹಾಗೂ ಬರಹಗಾರ ಪೋಸಾನಿ ಕೃಷ್ಣಮುರಳಿ ಅವರನ್ನ ಪೊಲೀಸರು ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದು ಆಂಧ್ರ ಪ್ರದೇಶದಲ್ಲಿ ಒಂದು ರಾಜಕೀಯ ಸಂಬಂಧ ಪ್ರಕರಣ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಈ ಹಿಂದೆ ಇವರು YSR ಪಕ್ಷದ ಸಮರ್ಥಕರಾಗಿ ಅವರು ಇದರಂತೆ. ಅವರ ವಿರುದ್ಧ ಕಾನೂನು ಕ್ರಮ ಕೂಡ ಕೈಗೊಂಡಿದ್ದಾರೆ. ಅವರ ನಿವಾಸ ಹೈದರಾಬಾದ್ನ ಎಲ್ಲ ರೆಡ್ಡಿಗೂಡದ ನ್ಯೂ ಸೈನ್ಸ್ ಕಾಲೋನಿಯಲ್ಲಿ ಅವರ ನಿವಾಸ ಕೂಡ ಇತ್ತು. ಅಲ್ಲಿ ಕಾರ್ಯಾಚರಣೆ ಮಾಡಿ BNS ಸೆಕ್ಷನ್ ಅಡಿ ಅವರಿಗೆ ಪ್ರಕರಣ ಕೂಡ ದಾಖಲಾಗಿದೆ. ಯಾವುದೇ ರೀತಿ ಪೊಲೀಸರು ಅಧಿಕೃತ ಮಾಹಿತಿ ಗೊತ್ತಿಲ್ಲ. ಅವರನ್ನು ಹೆಚ್ಚುವರಿ ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ಗೆ ಅವರನ್ನು ಹಾಜರುಪಡಿಸಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರುದ್ಧ ಆರೋಪದ ಬಗ್ಗೆ ಇನ್ನೂ ಕೂಡ ಹೆಚ್ಚು ಸ್ಪಷ್ಟನೆ ಕೂಡ ಸಿಗಬೇಕಾಗುತ್ತೆ. ಅಭಿಮಾನಿಗಳು ಕೂಡ ಗೊಂದಲ ಆಗಿದೆ. ಬಟ್ ಏನೋ ರಾಜಕೀಯ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ನಿಖರವಾದ ಮಾಹಿತಿ ಕೂಡ ಇಲ್ಲ. ಇದು ಇವತ್ತಿನ ಸಿನಿಮಾ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.